ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರೈಲ್ವೆ ಬೋರ್ಡಿಂದ RRB RPF ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಮಿನೇಷನ್ ಸಿಟಿ ಆಗಿರ್ಬೋದು, ಶಿಫ್ಟು ಮತ್ತು ಎಕ್ಸಾಮಿನೇಷನ್ ಡೇಟ್ನ ಈಗ ಅನೌನ್ಸ್ ಮಾಡಿದ್ದಾರೆ. ಅಂದರೆ ನೀವು ಚೆಕ್ ಮಾಡ್ಕೊಳ್ಬೋದು ಪ್ರತಿಯೊಬ್ಬರು. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿ ನೋಡಿ, ಅದಕ್ಕೂ ಜಾಯ್ನನ್ನು ಆಗ್ಬೋದು. ಬನ್ನಿ, RPF ಇಂದ ನಿಮಗೆ ಒಂದು ಎಕ್ಸಾಮಿನೇಷನ್ ಸಿಟಿಯನ್ನು ಈಗ ಅವರು ಶೋ ಮಾಡ್ತಾ ಇದ್ದಾರೆ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು ಅಂತ ನೋಡ್ಕೋಣ. ಮೊದಲನೇದಾಗಿ ನಿಮ್ಮ ಒಂದು ಕ್ಯಾಂಡಿಡೇಟ್ ಲಾಗಿನ್ ಮೂಲಕ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನನ್ನು ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕೇಳುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಏನು ಸಬ್ಮಿಟನ್ನು ಮಾಡಿರ್ತೀರಲ್ಲ, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಏನಾದರೂ ನಿಮ್ಮ ಅಪ್ಲಿಕೇಶನ್ ಇಲ್ಲ ಅಂದರೆ ನೀವು ಜಿಮೇಲ್ನಲ್ಲಿ RRB ಅಂತ ಸರ್ಚ್ ಮಾಡಿ, ಅಲ್ಲಿ ಆದರೂ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ನ ಫಿಲ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚಾನ ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕೊಂಡು ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಲಾಗಿನನ್ನು ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಒಂದು ಸಿಟಿ ಇಂಟಿಮೇಷನ್ ಸ್ಲಿಪ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮದು ಎಲ್ಲ ಒಂದು ಇನ್ಫಾರ್ಮೇಷನ್ ಇಲ್ಲಿ ಇರುತ್ತೆ. ಒಂದು ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಅದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಮಾಡಿದ ತಕ್ಷಣ ಒಂದು ಎಕ್ಸಾಮಿನೇಷನ್ ಡೀಟೇಲ್ಸ್ ಇಲ್ಲಿ ನಿಮಗೆ ಇಲ್ಲಿ ಶೋ ಮಾಡ್ತಾರೆ. ಅಂದರೆ ನಿಮ್ಮದು ಎಕ್ಸಾಮಿನೇಷನ್ ಯಾವ ಒಂದು ಸಿಟಿಗಿದೆ, ಆ ಒಂದು ಎಕ್ಸಾಮಿನೇಷನ್ ಸ್ಟೇಟ್ ಯಾವುದು ಮತ್ತು ಎಕ್ಸಾಮ್ ಡೇಟ್ ಯಾವಾಗಿದೆ ಮತ್ತು ಯಾವ ಒಂದು ಶಿಫ್ಟ್ನಲ್ಲಿ ನೀವು ಎಕ್ಸಾಮಿನೇಷನ್ನ ಅಟೆಂಡ್ ಆಗಬೇಕು ಅಂತ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಇಲ್ಲಿ ನೀಡಿರ್ತಾರೆ. ಅದರ ಜೊತೆಗೆ ಒಂದು ಶಿಫ್ಟನ್ನು ನಿಮಗೆ ನೀಡಿರ್ತಾರಲ್ಲ, ಆ ಶಿಫ್ಟು ಯಾವೊಂದು ರಿಪೋರ್ಟಿಂಗ್ ಟೈಮ್ನಲ್ಲಿ ನೀವು ಹೋಗಬೇಕು ಮತ್ತು ಗೇಟ್ ಕ್ಲೋಸಿಂಗ್ ಟೈಮ್ ಆಗಿರ್ಬೋದು, ಎಕ್ಸಾಮ್ ಸ್ಟಾರ್ಟ್ ಟೈಮಿಂಗ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನನ್ನು ನೀಡಿರ್ತಾರೆ. ನಿಮಗೆ ಇಲ್ಲಿ ಫಸ್ಟ್ ಶಿಫ್ಟ್ ಯಾವ ರೀತಿಯಾಗಿ ಟೈಮಿಂಗ್ ಇದೆ, ಸೆಕೆಂಡ್ ಶಿಫ್ಟ್ ಯಾವ ರೀತಿ ಟೈಮಿಂಗ್ ಇದೆ, ಥರ್ಡ್ ಶಿಫ್ಟ್ ಯಾವ ರೀತಿ ಟೈಮಿಂಗ್ ಇದೆ ಅಂತ ನಿಮಗೆ ಇಲ್ಲಿ ಇನ್ಫಾರ್ಮೇಷನನ್ನು ನೀಡಿರ್ತಾರೆ. ಈ ರೀತಿ RPF ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿರೋ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಪ್ರತಿಯೊಬ್ಬರಿಗೂ ಚೆಕ್ ಆಗೋದಿಲ್ಲ. ಅಂದರೆ ಡಿಯರ್ ಕ್ಯಾಂಡಿಡೇಟ್ ನಾಟ್ ಲೈವ್ ಅಂತ ಈ ರೀತಿಯಾಗಿ ಬರುತ್ತೆ ನಿಮಗೆ. ಅಂದರೆ ಇಲ್ಲಿ ನಿಮಗೆ 10 ಡೇಸ್ ಬಿಫೋರ್ ಇದ್ದ ಅಭ್ಯರ್ಥಿಗಳು ಏನೊಂದು ಎಕ್ಸಾಮಿನೇಷನ್ ಡೇಟ್ ಇರುತ್ತಲ್ಲ, 10 ಡೇಸ್ ಬಿಫೋರ್ ಇದ್ದವರಿಗೆ ಮಾತ್ರ ಇದು ಎಕ್ಸಾಮಿನೇಷನ್ ಸಿಟಿ ತೋರಿಸುತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಈಗ 21 ಫಸ್ಟ್ಗೆ ಏನು 21 ಫಸ್ಟ್ ಫೆಬ್ರವರಿ ಯಾರಿಗೆ ಇದೆಯಲ್ಲ ಅವ್ರಿಗೆ ಈ ರೀತಿ ಎಕ್ಸಾಮಿನೇಷನ್ ಡೀಟೇಲ್ಸ್ ಶೋ ಆಗಿತ್ತಲ್ಲ, ಅವ್ರದ್ದು ಎಕ್ಸಾಮಿನೇಷನ್ 2 ಮಾರ್ಚ್ 2025ಗೆ ಎಕ್ಸಾಮಿನೇಷನ್ ಇದೆ ಅಂತ ಅರ್ಥ. ಅಂದರೆ ಇಲ್ಲಿ ನಿಮಗೆ 10 ಡೇಸ್ ಗ್ಯಾಪ್ ಆಗುತ್ತೆ. ಅಂದರೆ ಈ ರೀತಿಯಾಗಿ 10 ಡೇಸ್ ಗ್ಯಾಪ್ ಇದ್ದರೆ ಅವ್ರಿಗೆ ಎಕ್ಸಾಮಿನೇಷನ್ ಸಿಟಿ ಬರುತ್ತೆ. ಅದೇ ರೀತಿಯಾಗಿ 3 ಮಾರ್ಚ್ಗೆ ಯಾರ್ದು ಎಕ್ಸಾಮಿನೇಷನ್ ಇರುತ್ತಲ್ಲ, ಅವ್ರದ್ದು 22 ಫೆಬ್ರವರಿಗೆ ಅವ್ರದ್ದು ಒಂದು ಎಕ್ಸಾಮಿನೇಷನ್ ಡೀಟೇಲ್ಸ್ ತೋರಿಸುತ್ತಾರೆ. ಮತ್ತು 23ಗೆ ಫೆಬ್ರವರಿಗೆ ಅವ್ರದ್ದು ಎಕ್ಸಾಮಿನೇಷನ್ 4th ಮಾರ್ಚ್ಗೆ ಎಕ್ಸಾಮಿನೇಷನ್ ಇದೆ. ಈ ರೀತಿಯಾಗಿ ವರ್ಕ್ ಆಗುತ್ತೆ. ಅಂದರೆ ನಿಮಗೆ 10 ಡೇಸ್ ಇಲ್ಲಿ ಗ್ಯಾಪ್ ಇರಬೇಕಾಗುತ್ತೆ. ಮತ್ತು ನಿಮಗೆ SMS ಮೂಲಕ ಅವರು ಕಳಿಸಿರ್ತಾರೆ, ಈ ರೀತಿಯಾಗಿ ನಿಮ್ಮದು ಎಕ್ಸಾಮಿನೇಷನ್ ಸಿಟಿಯನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು 4 ಡೇಸ್ ಏನಿರುತ್ತೆ ನಿಮ್ಮ ಎಕ್ಸಾಮ್ ಡೇಟು, ಅಡ್ಮಿಟ್ ಕಾರ್ಡ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ 10 ಡೇಸ್ ಬಿಫೋರ್ ನಿಮಗೆ ಒಂದು ಎಕ್ಸಾಮ್ ಸಿಟಿ ಇನ್ಫಾರ್ಮೇಷನನ್ನು ಕಳಿಸ್ತಾ ಇದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಚೆಕ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ರದ್ದು ಅಭ್ಯರ್ಥಿ ಬರ್ತಾ ಇಲ್ಲ. ಅಂದರೆ ನೀವೇನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮದು ಎಕ್ಸಾಮಿನೇಷನ್ ಇನ್ನೂ ಹತ್ತಿರ ಇಲ್ಲ, ಮುಂದಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಎಕ್ಸಾಮಿನೇಷನ್ ಡೀಟೇಲ್ಸ್ ಯಾರು ಚೆಕ್ ಮಾಡ್ಕೊಂಡ್ರೆ ನೋಡಿ, ಬೇಗನೆ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ SMS ಮೂಲಕನೂ ಬಂದಿರುತ್ತೆ, ನೀವು ಡೈಲಿ ಚೆಕ್ ಮಾಡ್ತಾ ಇರಿ. ನಿಮ್ಮದು ಎಕ್ಸಾಮಿನೇಷನ್ ಇರುವ 10 ಡೇಸ್ ಗ್ಯಾಪ್ ಏನಿರುತ್ತಲ್ಲ, ಆವಾಗ ಎಕ್ಸಾಮಿನೇಷನ್ ಸಿಟಿಯನ್ನು ಅವರು ಅಲೋ ಮಾಡ್ತಾರೆ. ಈ ರೀತಿಯಾಗಿ RPF ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿಯೊಬ್ಬರು ಒಂದು ಎಕ್ಸಾಮಿನೇಷನ್ ಸಿಟಿಯನ್ನು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಆದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಆದಷ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಅಂತ ಹೇಳ್ತಾ ಮುಂದಿನ ಒಂದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.